ಪ್ರಭಾ ನದಿ ನೀರಿನಿಂದ ಪ್ರವಾಹಕ್ಕೆ ತುತ್ತಾಗುವ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿದರು. ಜಿಲ್ಲೆಯ ನರಗುಂದ ತಾಲೂಕಿನ ಕಣ್ಣೂರು, ವಾಸನ, ಲಕ್ಮಾಪುರ ಗ್ರಾಮಗಳಿಗೆ ಸಚಿವರು, ಅಧಿಕಾರಿಗಳ ತಂಡ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದರು. ಮಲಪ್ರಭಾ ನದಿ ಬೋರ್ಗರೆಯುತ್ತಿದ್ದು, ಮಲಪ್ರಭಾ ನದಿ ಅಕ್ಕಪಕ್ಕದ ನೂರಾರು ಹೆಕ್ಟೇರ್ ಜಮೀನು ಜಲಾವೃತವಾಗಿ ಬೆಳೆಗಳು ನಾಶವಾಗಿವೆ. ಇನ್ನು ಲಕ್ಮಾಪುರ ಗ್ರಾಮದ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಅನೇಕ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ಅಗತ್ಯ ದಿನಸಿ ಕಿಟ್ಗಳನ್ನು ಸಚಿವರು, ಅಧಿಕಾರಿಗಳು ವಿತರಿಸಿದರು. ರೇಣುಕಾ ಜಲಾಶಯದಿಂದ ಸುಮಾರು 10,000 ಕ್ಯೂಸೆಕ್ ನೀರು ಮಲಪ್ರಭಾ ನದಿ ಬಿಡಲಾಗಿದೆ. ಹೆಚ್ಚಿನ ನೀರು ಬಿಟ್ಟರೆ ನದಿ ಪಾತ್ರ ಅನೇಕ ಗ್ರಾಮಗಳು ಪ್ರವಾಹಕ್ಕೆ ಒಳಗಾಗುವ ಪರಿಸ್ಥಿತಿಯಲ್ಲಿವೆ. ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ, ನೀರಿನ ಮುನ್ಸೂಚನೆ ನೀಡುತ್ತಾ ಬನ್ನಿ. ಅಗತ್ಯ ಬಿದ್ದರೆ ಸಂತ್ರಸ್ತರಿಗೆ ಗಂಜಿ ಕೇಂದ್ರ ತೆರೆಯಿ. ಜನರಿಗೆ ಜಾಗೃತಿ ಮೂಡಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರ ಮಳೆ ಆಗ್ತಿದೆ. ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತಿದೆ. ಆದ್ದರಿಂದ ನದಿ ಮೂಲ ಯಾವ ಬದಲಾದರೂ ಹೆಚ್ಚಿನ ನೀರು ಹರಿಬಿಡಬಹುದು. ಜನ ಜಾನುವಾರುಗಳು ಸುರಕ್ಷಿತವಾದ ಸ್ಥಳಕ್ಕೆ ತೆರಳುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತೀವ್ರ ಮಳೆಯಿಂದ ಅಲ್ಲಲ್ಲಿ ಸಮಸ್ಯೆ ಆಗಿದೆ. ಸದ್ಯ ನಮ್ಮಲ್ಲಿ 10 ಮನೆಗಳಿಗೆ ಮಾತ್ರ ನೀರು ಇದೆ. ಸದೈವ ಇಲ್ಲಿಯವರೆಗೆ ಯಾವುದೇ ತೀವ್ರ ಹಾನಿಯಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಜಿಲ್ಲಾಡಳಿತ ಕೈಗೊಂಡಿದೆ. ಹಾನಿ ಪ್ರದೇಶದ ಗ್ರಾಮಸ್ಥರ ಜೊತೆ ಜಿಲ್ಲಾಡಳಿತ ನಿರಂತರ ಸಂಪರ್ಕದಲ್ಲಿದ್ದು ವಾಸ್ತವ ಸ್ಥಿತಿಯನ್ನು ಅರಿಯಲಿದೆ ಎಂದರು. ಮಲಪ್ರಭಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂಳು ತುಂಬಿದೆ. ಇದರಿಂದ ಪದೇ ಪದೇ ಈ ಭಾಗ ಜನರು ಸಂಕಷ್ಟ ಪರಿಸ್ಥಿತಿ ಎದುರಿಸುತ್ತಾರೆ. ರಾಜ್ಯ ಸರ್ಕಾರ ಮಲಪ್ರಭಾ ನದಿಯಲ್ಲಿ ಹೂಳು ಎತ್ತುವ ಪ್ರಯತ್ನ ಹಾಗೂ ಅಗಲೀಕರಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ನದಿ ತೀರದಲ್ಲಿ ಅವಘಡ ನಡೆಯುವ ಮುನ್ನ ಮುಂಜಾಗೃತಾ ಕ್ರಮವನ್ನು ನಮ್ಮ ಸರ್ಕಾರ ಕೈಗೊಳ್ಳುತ್ತಿದೆ ಎಂದರು. ವಾಸನದಲ್ಲಿ ಇರುವ 550 ಖಾತೆದಾರರ ಪೈಕಿ 350 ಖಾತೆದಾರರಿಗೆ ಮಾತ್ರ ಬೆಳೆ ವಿಮೆ ಪರಿಹಾರ ಬಂದಿದ್ದು, ಸರಿಯಾಗಿ ಸಮೀಕ್ಷೆ ಪರಿಹಾರ ವಿತರಣೆ ಆಗಿಲ್ಲ ಎಂದು ಗ್ರಾಮದ ರೈತರು ಸಚಿವರಲ್ಲಿ ತಮ್ಮ ಅಹವಾಲು ಸಲ್ಲಿಸಿದರು. ಇದಕ್ಕೆ ಪ್ರತಿಯಾಗಿ ಸಚಿವರ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಕೂಡಲೇ ಸಮಸ್ಯೆಗೆ ಪರಿಹಾರ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ.ಆರ್. ಯಾವಗಲ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಾಜುಗೌಡ್, ಸಿದ್ದು ಪಾಟೀಲ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ.ಎಸ್. ನೇಮಗೌಡ್, ಉಪವಿಭಾಗಾಧಿಕಾರಿ ಗಂಗಪ್ಪ ಸೇರಿದಂತೆ ಜಿಲ್ಲಾ ತಾಲೂಕು ಮಟ್ಟ ಅಧಿಕಾರಿಗಳು ಹಾಜರಿದ್ದರು. ಸರೌಂಡ್ ಆಗಿದೆ ಸರ್, ಅವ್ರನ್ನ ಶಿಫ್ಟ್ ಮಾಡ್ಕೊಡಿ. ಹೊಳಿ ಸರೌಂಡ್ ಆಗಿಬಿಟ್ಟಿದೆ ಸರ್, ಭಾಳ ಹತ್ತಿಗೈತ್ರಿ ಹೊಳಿ. ಒಟ್ಟು ಹೇಳ್ಬಿಟ್ಟು ಒಳಗೆ ಹೋಗ್ಬಿಡ್ತೀವಿ ಕೂಡ. ಒಂದು 5,000 ಕಂಪನ್ಸೇಷನ್ ಕೊಡ್ತೀವಿ. 2,500 ಮನೆಯಲ್ಲಿ ನೀರು ಒಕ್ಕೊಂಡು ಬಟ್ಟೆ ಇವೆಲ್ಲ ತೊಂದರೆ ಆಗುತ್ತೆ. ಮತ್ತೊಂದು 2,500 ಅವರು ಬೇರೆ ಬೇರೆ ಸಾಮಾನು ಮತ್ತು ಅಡುಗೆ ಸಾಮಾನು ತೊಗೊಂಡಿದ್ದೀವಿ. ಇನ್ನೊಬ್ರು ಆಯ್ತು. ಶಂಕರಣ ಈಗ 2.5 + 2.5 ಸರ್, 5,000.